ಗೌರವಾನ್ವಿತ ರಾಜಣ್ಣ 2 ನಿಮಿಷ ಕೂತ್ಕೋಬೇಕು. ಅಲ್ಲ, ಅವ್ರು ಮಾತಾಡ್ತಾರೆ, ಸುಮ್ಮನೆ ಡೋಂಟ್ ರಿಕ್ವೆಸ್ಟ್. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಂತ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರೆ, ಸಚಿವ ಮಿತ್ರರಂತ ರಾಜಣ್ಣವರೇ, ವಾಸುರವರೇ, ಕಾರ್ಯಾಧ್ಯಕ್ಷರಂತ ಸಲೀಂ ಮತ್ತು ಚಂದ್ರಪ್ಪನವರೇ, ಶಾಸಕರಂತ ನಂಜೇಗೌಡರು, ಡಾಕ್ಟರ್ ರಂಗನಾಥ್ ರವರು, ವಾಸುರವರು, ಮಾಜಿ ಸಚಿವರು, ವೆಂಕಟಣ್ಣಪ್ಪನವರು, ಶಫಿ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ನಾವೆಲ್ಲ ಮುದ್ದನ್ಮೇಗೌಡರನ್ನ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸಂತೋಷದಿಂದ ಬರಮಾಡ್ಕೊಂಡಿದ್ದೇವೆ. ನನಗೆ ಒಂದು ಘಟನೆ ನೆನಪು ಬರ್ತದೆ. ನಾನು ಭಾಷಣ ಇದೇನು ಜಾಸ್ತಿ ಮಾತಾಡುವಂಥದ್ದೇನಿಲ್ಲ. ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ರಮೇಶ್ ಚಿನ್ನಿತಾಲ್ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು. ಅವ್ರಾಗ ಶಾಸಕರಾಗಿದ್ರು, ಮಂತ್ರಿ ಇರ್ಲಿಲ್ಲ ಅವರು, ಇದು MP ಇರ್ಲಿಲ್ಲ, ಶಾಸಕರಾಗಿದ್ರು. ಇದು ಕೇರಳ ಇದ್ರು. ನಾವೆಲ್ಲ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗಿದ್ದು, ನಾನು, ವಿನಯ್ ಕುಮಾರ್, ಇನ್ನು ಬಹಳ ಜನ ಎಲ್ಲ, ಕೆಂಚೇಗೌಡರು, ನಾವೆಲ್ಲ ಹಾಗೆಲ್ಲ ಹೋಗಿದ್ದು. ಹೋದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಇಂಥ ಒಂದು ಕಾನ್ಫರೆನ್ಸ್ ಹಾಲು, ಟಾಲ್ಕುಟಾರ ಸ್ಟೇಡಿಯಂ, ಅಲ್ಲಿ ಎಲ್ಲ ಒಂದು ದೊಡ್ಡ ಒಂದು ಸಭೆ, ಭಾರತ ಮಟ್ಟದ ಸಭೆ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಯೂತ್ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್ ಅಲ್ಲ, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು, ನಾವೆಲ್ಲ ಇಡೀ ರಾಜ್ಯದ ಉದ್ದಗಳು ಹೋಗಿದ್ರು. ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆಗ ರಾಜೀವ್ ಗಾಂಧಿ ಅವರು. ಆಗ ಏನಾಯ್ತು, ಒಂದು ಪದ್ಧತಿ ಏನಪ್ಪಾ ಅಂದ್ರೆ, ಆ ಹೋದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೋ ಆವತ್ತೇನೋ ಸಾಯಂಕಾಲ ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳು, ಅವರು ACC ಅಧ್ಯಕ್ಷರು, ಅವರು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಏನಾದ್ರು ಅಹವಾಲ್ ಇದ್ರೆ ಕೇಳ್ಕೊಂಡು ಒಂದು ಫೋಟೋ ತೆಗೆಸುವಂತ ಒಂದು ಸಂದರ್ಭ. ನನ್ನ ಹತ್ರ ಈಗ ಆ ಫೋಟೋ ಇದೆ, BT ಅವರು ಅವರೆಲ್ಲ ಇದ್ರು, ಅವರೆಲ್ಲ ಬಾಲಾಜಿ ಇವರೆಲ್ಲ ಇದ್ರು. ಇನ್ನು ಆ ಫೋಟೋಗಳು ನನ್ನ ಕಣ್ಗೆ ಕಾಣ್ತಾ ಇದೆ, ನನ್ನ ಮನೇಲಿ ಆ ಫೋಟೋ ಇದೆ. ಆಗ ನಾವೆಲ್ಲ ಸೇರಂತ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಈ ಸಮಾವೇಶ ಮಧ್ಯ 11 ಗಂಟೆ ರಾತ್ರಿ ಆಗೋಯ್ತು. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ರಾಜೀವ್ ಗಾಂಧಿ ಅವರು ಹೋಗ್ತಾ ಇಲ್ಲ, ಲೇಟ್ ಆಯ್ತು. ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ, ಆ ಜನತಾ ದರ್ಶನ ಸ್ವಲ್ಪ ಟೈಮ್ನ ಫಿಕ್ಸ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಕೂಡ, ನಮ್ಮ ಚೀಫ್ ಮಿನಿಸ್ಟರ್ ಹೆಂಗೆ ಜನತಾ ದರ್ಶನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದಾರೋ ಹಂಗೆ ತಿಂಗಳಿಗೊಂದ್ಸತಿ, 2 ತಿಂಗಳಿಗೊಂದ್ಸತಿ ಪ್ರೈಮ್ ಮಿನಿಸ್ಟರ್ ಕೂಡ ಪಬ್ಲಿಕ್ ನ ಮೀಟ್ ಮಾಡೋಂತ ಒಂದು ಪದ್ಧತಿ ನಂಬರ್ 1 ಸಫ್ದರ್ಜಂಗ್ ಲೇನ್ ಅಲ್ಲಿ ಆ ಒಂದು ಪದ್ಧತಿ ಇತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಅದಾದ್ಮೇಲೆ ಇವರು ರಾಜೀವ್ ಗಾಂಧಿ ಅವರು ಆದ್ಮೇಲೆ 7 ರೇಸ್ ಕೋರ್ಸ್ ರೋಡ್ಗೆ ಶಿಫ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಈ ದೇಶದಲ್ಲಿ ಒಂದು ದೊಡ್ಡ ಭದ್ರತೆ ವಿಚಾರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಆದಾಗ, ಇಂದಿರಾ ಗಾಂಧಿ ಅವರು ಸತ್ತಾಗ ಒಂದು ದೊಡ್ಡ ವ್ಯಾಪಕವಾದಂತ ಒಂದು ಬಿಗಿ ಭದ್ರತೆ ಪ್ರಾರಂಭ ಆಗಿತ್ತು. ಸೊ ನಾವೆಲ್ಲ ಬೆಳಗ್ಗೆ ಹೋದೋ ಪ್ರೈಮ್ ಮಿನಿಸ್ಟರ್ ಮನೆಗೆ ಮೀಟಿಂಗ್ ಮಾಡಬೇಕು ಅಂತ. ನಮ್ಗೆಲ್ಲ ಕ್ಯೂ ಅಲ್ಲಿ ಚೆಕ್ ಮಾಡಿ ಆಲ್ಫಾಬೆಟಿಕ್ ಆರ್ಡರ್, ಅಸ್ಸಾಮು, ಆಂಧ್ರ ಹಿಂಗೆಲ್ಲ ಒಂದ್ ಕಡೆಯಿಂದ ಮಾಡಿ, ನಮ್ದು 8ನೇದು 9, ನಮ್ದು ಕೇರಳ ಅಕ್ಕಪಕ್ಕ ಇದೆಲ್ಲ ಕೂಡ ಒಟ್ಟಿಗೆ ಹೋದ. ಕಾಶ್ಮೀರ ಅವರು ನಾವೆಲ್ಲ 3 ಜನ ಒಟ್ಟಿಗಿದ್ದು ಎಲ್ಲ ಕ್ಯೂಲ್ ಹೋಗಿ ನಿಂತಿದ್ದು. ಕ್ಯೂಲೆಲ್ಲ ನಿಂತ್ಕೊಂಡು ಒಬ್ರು ಆದ್ಮೇಲೆ ಫೋಟೋಗಳು, ಅರ್ಜಿಗಳು ಕೊಡೋದು, ಮತ್ತೊಂದು ಕೊಡೋದು, ಪ್ರೈಮ್ ಮಿನಿಸ್ಟರ್ ಜೊತೆ ಫೋಟೋ ಇಡ್ಸ್ಕೊಳ್ಳೋದು, ಇದೆಲ್ಲ ಒಂದು 50 ಜನ 60 ಜನ 70 ಜನ ಡೆಲಿಗೇಷನ್ ಇದ್ದು. ನಾವೆಲ್ಲ ಡೆಲಿಗೇಷನ್ ಇದ್ದಂತ ಸಂದರ್ಭದಲ್ಲಿ ಕೊನೆಗೆ ನಾವು ಎಂಟರ್ ಆಗ್ತಿದ್ದಂಗೆ ಇನ್ನೇನು ನಮ್ದು ಕರ್ನಾಟಕದ ಇದು ಬಂತು, ಇನ್ನೇನು ನಾವು ಹೋಗ್ಬೇಕು. ಒಂದು 11 ಗಂಟೆ ಆಗಿತ್ತು, ಬೆಳಗ್ಗೆ 9-9:30 ಶುರು ಆಗಿತ್ತು. 11 ಗಂಟೆ ಹತ್ತಿರ ಇದ್ದಕ್ಕಿದ್ದಂಗೆ ನಮ್ಮ ಇದು ಸ್ಟಾಪ್ ಆಗೋಯ್ತು, ನಮ್ಮ ಕ್ಯೂ ನಿಂತೋಯ್ತು. ಆಮೇಲೆ ಬಾಕಲ್ಲಿ ಒಬ್ರು ನಾಯಕರು ಅವರು ಕಾರ್ನಲ್ಲಿ ಬಂದು ಹಿಡಿತಾ ಇದ್ರು. ಅವ್ರು ಕೆಲವು ಸೆಕ್ಯೂರಿಟಿ ಅವರೆಲ್ಲ ಓಡೋದ್ರು ಅವ್ರ ಹತ್ರಕ್ಕೆ. ಆಮೇಲೆ ರಾಜೀವ್ ಗಾಂಧಿ ಅವರು ಅಲ್ಲಿ ಫೋಟೋ ತಗೋತಾ ಇದ್ರು, ಕೇರಳ ಅವ್ರದ್ದೇನೋ ಫೋಟೋ ತಗೋಯ್ತು. ಆಮೇಲೆ ನಮ್ದು ಕರ್ನಾಟಕ ಆಯ್ತು. ಅವ್ರು ಬಂದು ಕಿವಿಲಿ ಹೇಳಿದ್ರು, ಇಂಥವ್ರು ಯಾರ ಬಂದಿದ್ದಾರೆ ಅಂತ. ಅವರು ತಕ್ಷಣ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಾವೆಲ್ಲ ಹೋಗಿ, ನಾವು ಅಷ್ಟೊತ್ತಿಗೆ ಹೋಗಿ
ಅವ್ರು ಕೇರಳ ಆದ ತಕ್ಷಣ ನಾವೆಲ್ಲ ಹೋಗಿ ಸ್ಟೇಜ್ ಕೂತ್ಕೊಂಡು ನಮ್ಮ ಫೋಟೋಗೆ ಹಿಡ್ಕೊಂಡು ಕೂತಿದ್ದೋ. ಆಮೇಲೆ ಅವರು ಒಳಗಡೆ ಹೋಗ್ಬಿಟ್ರು ರಾಜೀವ್ ಗಾಂಧಿ ಅವರು. ಹೋದ ತಕ್ಷಣ ಕೊನೆಗೆ ಒಂದು 15 ನಿಮಿಷ ಆದ್ಮೇಲೆ ಅವ್ರು ವಾಪಸ್ ಬಂದ್ರು. ಒಬ್ರು ಹಿರಿಯರನ್ನ ಕರ್ಕೊಂಡು ಹೋದ್ರು. ಅವರು ಹಿರಿಯರನ್ನ ಕರ್ಕೊಂಡು ಹೋದಾಗ ಕೊನೆಗೆ ವಾಪಸ್ ಬಂದ ತಕ್ಷಣ ನಾವು ಕೇಳ್ದವ್ರನ್ನ ರಾಜೀವ್ ಗಾಂಧಿ ಅವರು, ಏನಿದು, ಯಾಕೆ ಬಂದ್ರಿ, ಯಾರು ಬಂದಿದ್ದವ್ರು, ಏನು ಅಂತ. ಇಲ್ಲ, ಅವರು ನಮ್ಮ ತಾಯಿ ಜೊತೆ, ನಮ್ಮ ತಂದೆ ಜೊತೆ, ನಮ್ಮ ತಾತನ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಬಾಬು ಜಗಜೀವನ್ ರಾಮ್ರವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ನಮ್ದೇ ಇದು ಉಪ ಪ್ರಧಾನಮಂತ್ರಿ ಆಗಿದ್ದವರು. ನಮ್ದೇ ಅವ್ರದೇ ಆದಂತಹ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಮ್ಮಿಂದ ದೂರ ಹೊರಟೋಗಿ ಜಗಜೀವನ್ ಕಾಂಗ್ರೆಸ್ ಅಂತ ಅವರು ಕಟ್ಕೊಂಡಿದ್ರು. ಈಗ ನನ್ನ PA ಗಳಿಗೆಲ್ಲ ಬಹಳ ಟ್ರೈ ಮಾಡಿದ್ರಂತೆ ನನ್ನ ಅಪಾಯಿಂಟ್ಮೆಂಟ್ಗೆ. ನನ್ನ PA ಗಳು ಯಾರು ನನಗೆ ತಿಳಿಸ್ಲಿಲ್ಲ. ಇವರು ಅಪಾಯಿಂಟ್ಮೆಂಟ್ ಕೇಳಿದಾರೆ ಅಂತ ತಿಳಿಸ್ಲಿಲ್ಲ. ಇಲ್ಲ, ಅವರು ಯಾರು ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇವತ್ತು ಜನತಾ ದರ್ಶನ ಇತ್ತು ಅಂತೇಳಿ ಬಂದಿದ್ದಾರೆ. ಅವತ್ತು ನೀವು ನೋಡಿದ್ರೆ ನೀವೆಲ್ಲ ಯುವಕರಿದ್ದೀರಿ. ಕೊನೆಗೆ ಏನು ಅಂತ ಏನು ವಿಚಾರ ಅಂತ ಕೇಳ್ದ. ಇಲ್ಲ, ಅವ್ರು ಹೇಳಿದ್ರು ಏನೋ ಒಂದು ಡಿಫ್ರೆನ್ಸ್ ಬಂದ್ಬಿಡ್ತು, ನಮಗೂ ನಿಮ್ಮ ತಾಯಿಗೂ ಡಿಫ್ರೆನ್ಸ್ ಬಂದ್ಬಿಡ್ತು. ಎಮರ್ಜೆನ್ಸಿ ಕಾಲದಲ್ಲಿ ನಾನು ಬೇರೆ ಹೋಗ್ಬಿಟ್ಟೆ. ಆದ್ರೆ ನಾನು ಈ ತರ ಒಂದು ಬೇರೆ ಪಾರ್ಟಿ ಕಟ್ಟಿದೆ. ಇವತ್ತು ಮತ್ತೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನಾನು ಇಲ್ಲಿ ನನಗೇನು ಇನ್ನ ಶಕ್ತಿ ಇಲ್ಲ. ನಾನು ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ನಾನೊಬ್ಬ ಕಾಂಗ್ರೆಸ್ ಅವನು. ಕೊನೆಗೆ ನಾನು ಸಾಯಕ್ಕಿನ ಮುಂಚಿತವಾಗಿ ನಾನು ಯಾವ ಅಧಿಕಾರಕ್ಕೆ ಬರಲಿಲ್ಲ. ನಾನು ಸಾಯಕ್ಕಿನ ಮುಂಚಿತವಾಗಿ ಒಬ್ಬ ಕಾಂಗ್ರೆಸ್ಗೆ ನಾನು ಸಾಯ್ಬೇಕು. ಅದಕ್ಕೆ ನಾನು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ಅಂತ ಹೇಳಿ ಬಾಬು ಜಗಜೀವನ್ ರಾಮ್ರವರು ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ. ಅದನ್ನ ಬಂದು ನಮ್ಗೆ ನೆನಪು ಮಾಡಿಕೊಟ್ರು. ಇವತ್ತು ನಾನು ಈ ಕಾಂಗ್ರೆಸ್ ಧ್ವಜ ಹಾಕೊಂಡಿದ್ದೀನಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಧ್ವಜ, ಈ ರಾಷ್ಟ್ರಕ್ಕೆ ಸಂವಿಧಾನ ತಂದುಕೊಟ್ಟ ಈ ಧ್ವಜವನ್ನ ಮುದ್ದನ್ಮೇಗೌಡರು ಹಾಕೊಳಕ್ಕಾಗಲ್ಲ, ಬಿಜೆಪಿಲಿ ಜನತಾದಳದವರು ಹಾಕೊಳಕ್ಕಾಗಲ್ಲ, ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ. ಇದನ್ನ ತಾವು ಗಮನದಲ್ಲಿಟ್ಕೋಬೇಕು. ಹಂಗೆ ನನ್ನ ಹತ್ರ ಮುದ್ದನ್ಮೇಗೌಡರು, ರಾಜಣ್ಣವರು, ವಾಸು, ಅನೇಕ ಸ್ನೇಹಿತರುಗಳೆಲ್ಲ ಬಂದು ಮಾತಾಡಿದ್ರು. ಅಧ್ಯಕ್ಷರು ಚರ್ಚೆ ಮಾಡಿದ್ದೇವೆ. ನಮ್ಗೇನಿಲ್ಲ, ನಮ್ಗೆ ಪಕ್ಷ ಮುಖ್ಯ, ವ್ಯಕ್ತಿಗಿನ್ನ ನಮ್ಗೆ ಪಕ್ಷ ಮುಖ್ಯ. ನಮ್ಗೆ ಏನೇ ನೋವಾಗಿರ್ಲಿ, ಏನೇ ಮಾತಾಡಿರ್ಲಿ, ಅವೆಲ್ಲ ಗೌನ ಈ ಪಕ್ಷಕ್ಕೆ, ಈ ಪಕ್ಷದ ನಾಯಕತ್ವಕ್ಕೆ, ಈ ಸಂವಿಧಾನಕ್ಕೆ. ನಾವ್ಯಾರು ಈ ಪಕ್ಷಕ್ಕೆ? ಎಂತೆಂತ ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿದಂತ ತ್ಯಾಗ, ಮಹಾತ್ಮ ಗಾಂಧೀಜಿಯವರಿಂದ ತೆಗೆದುಕೊಂಡ್ರೆ ನಾವು ಮಾಡಿದಂತ ಕಾಂಗ್ರೆಸ್ಸಿಗರು ಮಾಡಿದಂತ ತ್ಯಾಗ. ನೆಹರೂರವರು ತನ್ನ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಬರ್ಕೊಟ್ಬಿಟ್ರು. ಅವ್ರ ತಂದೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಬರ್ಕೊಟ್ರು. ಇವತ್ತು ಏನಿದೆ ಗಾಂಧಿ ಕುಟುಂಬದ ಆಸ್ತಿ? ಇರಕ್ ಮನೆ ಇಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿಗೆ ಒಂದು ಮನೆ ಇಲ್ಲ, ಸೋನಿಯಾ ಗಾಂಧಿಗೆ ಒಂದು ಮನೆ ಇಲ್ಲ. ಆ ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ಬಂದಿದೆ. ಕಾಂಗ್ರೆಸ್ನ ಆಸ್ತಿ ನೀವೆಲ್ಲ ಸಣ್ಣ ಪಣ್ಣ ಮೆಂಬರ್ ದುಡ್ಡು ಕೊಟ್ಟಿದ್ರಲ್ಲ, 10 ರೂಪಾಯಿ, ಅದನ್ನು ಕೂಡ ಇವತ್ತು ಫ್ರೀಸ್ ಮಾಡಿ ಇವತ್ತು ಇಟ್ಕೊಂಡಿದ್ದಾರೆ. ಆದ್ರೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಾಗ ಇವತ್ತು ನಾವು 5 ಗ್ಯಾರಂಟಿ ತಂದಿದೀವಲ್ಲ, ಒಂದ್ ಜಾತಿಗೆ ತಂದಿದೀವ, ಒಂದ್ ಪಾರ್ಟಿಗೆ ತಂದಿದೀವ. ಎಲ್ಲ ವರ್ಗದವರು, ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋರು, 2,000 ರೂಪಾಯಿ ತಗೊಳ್ಳೋರು, ಮನೇಲಿ ಕರೆಂಟ್ ಉರಿಸ್ತಾ ಇರೋರು, ಅಕ್ಕಿ ಊಟ ಮಾಡ್ತಾ ಇರೋರು, ಯುವಕರು, ಯಾವ್ದಾದ್ರು ಜಾತಿ ಮೇಲೆ ನಾವೇನು ತೀರ್ಮಾನ ಮಾಡಿದೀವ? ಇದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ. ಆ ಬದ್ಧತೆಯನ್ನ ಇವತ್ತು ನಿಮ್ಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಿದ್ದೇವೆ. ಚುನಾವಣೆ ಹೋಗಿನ ಮುಂಚಿತವಾಗಿ ಇವತ್ತು ಮುದ್ದನ್ಮೇಗೌಡರಿಗೆ ಯಾವ ಷರತ್ತು ನಾವು ಹಾಕಿಲ್ಲ. ಅವರು ಯಾವ ಷರತ್ತು ನಮ್ಮ ಹತ್ರ ಹಾಕಿಲ್ಲ. ಯಾರು ನಾವು ಟಿಕೆಟ್ ಕೊಡ್ತೀವಿ ಅವ್ರು ನಾವು ಕೆಲಸ ಮಾಡಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತು. ಅನ್ಕಂಡೀಷನಲ್ ಆಗಿ ನನ್ನ ಹತ್ರ ಅವ್ರ ಅರ್ಜಿ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಒಪ್ಪಿದ್ದಾರೆ. ಜಿಲ್ಲೆ ಎಲ್ಲಾ ನಾಯಕರುಗಳು ಕೂಡ ಒಪ್ಪಿದ್ದಾರೆ, ಅದಕ್ಕೆ ಮಾಡಬೇಕು. ಈಗ ಮೊನ್ನೆ ಮೊದಲನೇ ಬಾರಿಗೆ 45 ವರ್ಷಕ್ಕಿಂತ ಮುಂಚಿದ್ದವರೆಗೆ ಯಾರು ನಮ್ಮ ಪಾರ್ಟಿ ಗೆದ್ದಿರಲಿಲ್ಲ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ವಿದ್ಯಾವಂತರು, ಬುದ್ಧಿವಂತರು ಇಬ್ರು ಸೇರಿ, ಜನತಾದಳದವರು, ಬಿಜೆಪಿಯವರು ಇಬ್ರು ಸೇರಿ ನಾವು ಒಂದು ಕ್ಯಾಂಡಿಡೇಟ್ ಅಂತೇಳಿ ಒಂದು ಕ್ಯಾಂಡಿಡೇಟ್ ಆಗಿ ಏನೆಲ್ಲ ಮಾಡಿದ್ರು ಮೀಟಿಂಗ್ ನಡೆದು ನಮ್ಮ ಕ್ಯಾಂಡಿಡೇಟ್ ಏನ್ ಟೀಚರ್ಸ್ 1600 ಓಟು ಮಿಸ್ಟೇಕ್ ಮಾಡಿ ಹಾಕಿದ್ದಾರೆ ಟೀಚರ್ಸ್ ಅಂದ್ರು. ನಾವು 1,500ಕ್ಕೂ ಹೆಚ್ಚು ಅಂತರದಿಂದ ಹಾಕಿದ್ದ 18,000 19,000 ಟೀಚರ್ಸ್. ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪುಟ್ಟಣ್ಣವರು ಇವತ್ತು ಗೆದ್ದಿ, ಅದಕ್ಕೆ ಬಿಜೆಪಿ ಒಬ್ಬ ದಳದ ನಾಯಕರು, ಬಿಜೆಪಿ ನಾಯಕರು ಈ ಚುನಾವಣೆ ಮುಂದಕ್ಕೆ ದಿಕ್ಸೂಚಿ ಅಂತ ಹೇಳಿದ್ರು. ನಾನು ಯಾರು ಅಂತ ಅವ್ರ ಹೆಸರುಗಳನ್ನ ನಾನು ಹೇಳಕ್ ಹೋಗುದಿಲ್ಲ.
ಆ ದಿಕ್ಸೂಜಿ ಮಾತನ್ನ ಬಹುಶಃ ಒಪ್ತಾರೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಸೊ ಹಂಗೆ ಇವತ್ತು ತಮಗೆ ನಾನು ಏನು ಈ ಅವಕಾಶ ಸಿಕ್ಕಿದೆ, ಯಾರನ್ನಾರು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಇನ್ನು 5 ವರ್ಷ ಅಲ್ಲ, ನೆಕ್ಸ್ಟ್ 5 ವರ್ಷಕ್ಕೂ ನಿಮ್ದೇ ಸರ್ಕಾರ ಇದೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಗೆ ಗೊತ್ತಿದೆ ರಾಜಕಾರಣ ಹೆಂಗ್ ಮಾಡ್ಬೇಕು ಅಂತ, ನಾವು ಮಾಡ್ತೀವಿ. ನೀವು ಆತ್ಮಧೈರ್ಯ ಇರಿ. ಈಗ ಪರಮೇಶ್ವರ್ ಹೇಳ್ದಂಗೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದೊಂದು ನಾವು ಕೊಟ್ಟಿರುವಂತ ಶಕ್ತಿ ಇದೆಯಲ್ಲ, ನಿಮ್ಗೆ ಮತದಾರನ್ ಕೊಟ್ಟಂತ ಶಕ್ತಿ, ಪ್ರತಿ ತಿಂಗಳಿಗೂ 5,000 ರೂಪಾಯಿಗೂ ಹೆಚ್ಚು ಹಣ ಒಂದು ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ತಲುಪ್ತಾ ಇದೆ. ಬಿಜೆಪಿ ಅಧಿಕಾರ ಇತ್ತಲ್ಲ, ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರ? ದಿನ ಬಡವರ ಬದುಕಿನ ಬಗ್ಗೆ ಮಾಡಿದ್ರ? ಭಾವನೆ ಬಗ್ಗೆ ಮಾಡ್ತಾ ಇದ್ದಾರೆ, ಭಾವನೆ ವಿಚಾರಕ್ಕೆ ಹೋಗ್ತಾ ಇದ್ದಾರೆ. ನಾವು ಬದುಕಿನ ವಿಚಾರಕ್ಕೆ ನಾವು ಹೋಗ್ತಾ ಇದ್ವಿ. ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾರಗಳನ್ನ ಹರಿದುಕೊಂಡು ಇವತ್ತು ನಾವು ನಿಮ್ಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಸೊ ಅದಕ್ಕೆ ನೀವು ಬೂತ್ ಪ್ರತಿಯೊಬ್ಬರು ಕೂಡ ಜನರನ್ನ ಸಂಪಾದನೆ ಮಾಡಬೇಕು, ಮತದಾರನ ಸಂಪಾದನೆ ಮಾಡಬೇಕು, ಜನತಾ ದಳದವ್ರಿಗೆ ಹೇಳ್ಬೇಕು, ಬಿಜೆಪಿ ಅವ್ರಿಗೆ ಹೇಳ್ಬೇಕು. ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ? ಟೈಮ್ ಉಳಿತದ? ಈಗ ಮುದ್ದನ್ಮೇಗೌಡರು ಹೇಳಿದ್ರು ರಾಜಕಾರಣ ನಂಗೆ ಜಾಸ್ತಿ ದಿನ ಇಲ್ಲ ಇಲ್ಲಿ ಅಂತ. ಹಂಗೆ ವಾಯ್ಸ್ ಯಾರಿಗಾರು ಬರ್ತದ? ವಾಯ್ಸ್ ಬರೋದಿಲ್ಲ. 4 ವರ್ಷನೂ ಇರ್ತೀವಿ, ತಿರ್ಗಾ ಅದಾದ್ಮೇಲೆ ಇನ್ನು 5 ವರ್ಷನೂ ನಾವು ಇರ್ತೀವಿ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನಾನು ಪಾಪ ನಮ್ಮ ಶಫಿ ಸಾಹೇಬರು ಬಂದು ಹೇಳಿದ್ರು ನನಗೆ, ಅವರು ಒಂದ್ ದೊಡ್ಡ ತಪ್ಪು ಮಾಡಿದ್ರು. ಆಯ್ತು, ನಾವೆಲ್ಲ ಮರ್ತು ಬಿಡೋಣ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠವಾದಂತ ಪಕ್ಷ. ಈಗ ಮುಖ್ಯಮಂತ್ರಿಗಳಿಗೆ ಬಜೆಟ್ ಏನ್ ಬೇಕಾದಷ್ಟು ಟೀಕೆ ಮಾಡ್ತಿದ್ರು ಬಿಜೆಪಿಯವರು. ಏನ್ ಟೀಕೆ, ಗಂಡ ಹೆಂಡತಿಗೆ ತಂದಿಕ್ಬಿಟ್ರಿ, ಸೊಸೆ ಮಗಳು ಸೊಸೆ ಯಾರಿಗೆ ಅತ್ತೆಗೆ ತಂದಿಕ್ಬಿಟ್ರಿ, ಎಲ್ಲ ಹೇಳ್ತಾ ಇದ್ರು. ಈಗೆಲ್ಲ ಬಿಡ್ಬಿಟ್ರಿ. ಈಗ ತಿರ್ಗಾ ಯಾವ್ದಾದ ನ್ಯಾಯಕ್ಕೆ ಹೋಗ್ತಾ ಇದಾರೆ. ಇರ್ಲಿ, ಅವ್ರು ಎಷ್ಟು ನ್ಯಾಯ ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ನೀವು ದಯವಿಟ್ಟು ಚುನಾವಣೆ ಗಮನದಲ್ಲಿ ಇಟ್ಕೊಡಿ. ನೀವೇ ಪ್ರತಿಯೊಂದು ಬೂತ್ಗೆ, ಯಾರ್ಯಾರು ಬೂತ್ಗೆ ನಮ್ಗೆ ಲೀಡರ್ಗಳಂತ ಅಂದ್ರೆ ಅವ್ರವ್ರ ಬೂತ್ ಅಲ್ಲಿ ಯಾರು ನಮ್ಗೆ ಮೆಜಾರಿಟಿ ಕೊಡ್ತಾರೆ ಅವರೇ ನಮ್ಗೆ ಲೀಡರ್ಗಳು. ಸುಮ್ನೆ ನಮ್ಮ ಹಿಂದೆ ತಿರ್ಗೋರಲ್ಲ ನಮ್ಗೆ ಲೀಡರ್ಗಳು. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕ ಕೂಡ ನೀವೆಲ್ಲ ಗೆಲ್ಸಿದ್ದೀರಿ. 1-2-3 ಸೀಟ್ ಹೋಯ್ತು. ಈಗ ವಾಪಸ್ಸು ಗೌರಿಶಂಕರ್ನು ನಾವು ಕರ್ಕೊಂಡಿದ್ದೇವೆ. ಅಲ್ಲೂ ಕೂಡ ನಮ್ಗೆ ಬಹಳ ಕಡಿಮೆ ಇತ್ತು. ಈ ಗೌರಿಶಂಕರ್ ಕೂಡ ಬಂದಿದ್ದಾರೆ, ಮಂಜು ಬಂದಿದ್ದಾರೆ, ದಾಸರಳ್ಳಿ ಮಂಜು ಕೂಡ ಬಂದಿದ್ದಾರೆ. ಇನ್ನ ಬಹಳ ಜನ ಇದ್ದಾರೆ ನಿಮ್ಮ ತುಮಕೂರು ಜಿಲ್ಲೆಯಲ್ಲೂ. ನಮ್ಮ ಹತ್ರ ಮಾತುಕತೆ ಕೂಡ ಕೆಲವೆಲ್ಲ ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆ ಸೇರಿ ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಯಾರೇ ಮಾಡಿರ್ಲಿ ಲೋಕಸಭೆ ಗೆಲ್ಸುವಂತ ಕೆಲಸವನ್ನ ಮಾಡಬೇಕು. ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಎಲ್ಲ ಸೇರಿ ಅವರ ಮುಖಂಡತ್ವದಲ್ಲಿ ಹಿಂದೆ ಕಾರಣದಿಂದ ನಾವು ಸೋತಿರ್ಬೋದು, ಆದ್ರೆ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಲ್ಲಿ ಗೆದ್ದಂತ ಇತಿಹಾಸ ಇದೆ. ಬಸವರಾಜ್ ಗೆದ್ದಿರ್ಬೋದು, ಮುದ್ದನ್ಮೇಗೌಡರು ಗೆದ್ದಿರ್ಬೋದು, ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಗೆದ್ದಂತ ಇತಿಹಾಸ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಎಲೆಕ್ಷನ್ ಮಾಡಬೇಕು. ಬಹಳ ಸಂತೋಷದಿಂದ ಇವತ್ತು ಮುದ್ದನ್ಮೇಗೌಡರು ಮತ್ತು ಅವರೆಲ್ಲ ಸ್ನೇಹಿತರುಗಳನ್ನ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ತಮಗೆ ಮುಖ್ಯಮಂತ್ರಿಗಳು ಶುಭ ಕೋರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.